ನಾಮದಲ್ಲಿ ಸ್ತೋತ್ರ. ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ನಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸಬೇಕು ಅಂತ ದೇವರ ಕೃಪೆಯಿಂದ ಕೃಪೆಗೆ ನಮ್ಮನ್ನು ಮೇಲಕ್ಕೆ ಏರಿಸುತ್ತಾನೆ. ಕೃಪೆ ನಮಗೆ ಬೇಕು, ದಯೆ ನಮಗೆ ಬೇಕು, ಕನಿಕರ ನಮಗೆ ಬೇಕು. ನಾವು ಜಯಿಸಬೇಕು. ನಮಗೆ ದೇವರ ಕೃಪೆ ನಿರಂತರವೂ ಇದೆ. ದೇವರ ಕೃಪೆಯನ್ನು ನಾವು ಅರ್ಥ ಮಾಡ್ಕೋಬೇಕು, ಜಯಿಸುವರಾಗಿರಬೇಕು. ಜಯ ಜೀವಿತ ನಮಗೆ ಬೇಕು. ಈ ವಾಕ್ಯವು ಹೇಳುವುದು ಸತ್ಯವನ್ನು ಅನುಸರಿಸಿ ನಡೆಯಬೇಕು. ಈ ಸತ್ಯದಲ್ಲಿ ಶಕ್ತಿ ಇದೆ, ದೇವರ ಮಾತಿದೆ. ದೇವರ ಮಾತಿಂದ ಪ್ರವಹಿಸಿರುವ ಜೀವ ಜಲವಿದೆ. ಈ ಜೀವ ಜಲದಲ್ಲಿ ನಾವು ಜೀವಿಸೋಣ, ನಿತ್ಯ ಜೀವ ಹೊಂದೋಣ, ನಿರಂತರವೂ ಜೀವಿಸೋಣ, ಯುಗ ಯುಗಗಳು ಜೀವಿಸೋಣ, ಯುಗ ಯುಗಗಳು ದೇವರೊಂದಿಗೆ ಜೀವಿಸೋಣ. ಈ ವಾಕ್ಯವು ಇರುವ ಶಕ್ತಿ ಏನಂದ್ರೆ ಜಯಿಸಬೇಕು, ಜಯ ಜೀವಿತ ಪಡೆಯಬೇಕು ಅಂತ 26ನೇ ಅಧ್ಯಾಯ ಮತ್ತೆಯ ಸುವಾರ್ಥ 36ನೇ ವಚನ. ಅನಂತರ ಯೇಸು ತನ್ನ ಶಿಷ್ಯರ ಸಂಗಡ ಗೆತ್ಸೆಮನೆ ತೋಟಕ್ಕೆ ಬಂದು ಅವರಿಗೆ, ಇಲ್ಲಿ ಕೂತಿಕೊಳ್ಳಿರಿ, ನಾನು ಅತ್ತಲಾಗಿ ಹೋಗಿ ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಪೇತೂರು ಜೆಬೆದೆಯ ಕುಮಾರ ಮಕ್ಕಳಿಗೆ ಕರೆದುಕೊಂಡು ಹೋಗಿ ದುಃಖಪಟ್ಟು ಮನದೊಂದಿಗೆ ಅವನಾಗಿ ಮತ್ತು ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರ್ರಿ ಎಂದು ಹೇಳಿ ಸ್ವಲ್ಪ ದೂರ ಮುಂದಕ್ಕೆ ಹೋಗಿ ಬರಲು ಬಿದ್ದು, ಮತ್ತೆ ನನ್ನ ತಂದೆಯೇ, ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನ ಬಿಟ್ಟು ಹೋಗಲಿ, ಹೇಗೆ ನನ್ನ ಚಿತ್ತದಂತೆ ಆಗದೆ ನಿನ್ನ ಚಿತ್ತದಂತೆ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ಆಮೇಲೆ ಶಿಷ್ಯರು ಬಳಿಗೆ ಬಂದಾಗ ಅವರು ನಿದ್ದೆ ಮಾಡುವರಂತ ಕಂಡು, ಪೇತರು, ಈಗೋ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಿ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸು ಸಿದ್ಧವೇ ಸರಿ, ಆದರೆ ದೇವಕ್ಕೆ ಬಲ ಚಾಲದು ಅಂತಂದು ಹೇಳಿದ್ದಾನೆ. ಶೋಧನೆಗಳು ಜಯಿಸಬೇಕು, ದೇವರ ಮಾತನ್ನು ಕೇಳಬೇಕು, ದೇವರ ಸ್ವರನ್ನು ಕೇಳಬೇಕು, ದೇವರ ಸಂಗಡ ನಾವು ಮಾತಾಡಬೇಕು. ಆತ್ಮಸಿದ್ಧವೇ ಆದರೆ ಶರೀರಕ್ಕೆ ಬಲ ಸಾಲದು. ಶೋಧನೆಗೆ ಒಳಗಾಗದಂತೆ ಜೀವಿಸುವುದಕ್ಕೆ ನಾವು ಏನು ಮಾಡಬೇಕು? ದೇವರ ಪ್ರೀತಿಯನ್ನು ಹೇಗೆ ಪಡೆಯಬೇಕು, ದೇವರ ಕೃಪೆಯನ್ನು ಹೇಗೆ ಪಡೆಯಬೇಕು ಅಂತ ನಾವು ನೋಡಿದರೆ, ಇಲ್ಲಿ ಸಮರ್ಪಣೆ ಜೀವಿತದಿಂದ ಕಟ್ಟಲ್ಪಟ್ಟಿದೆ. ಸಮರ್ಪಣಾ ಜೀವಿತ ಹೇಗೆ ಬರುತ್ತೆ? ಅದಕ್ಕೆ ಆತ್ಮಸಿದ್ಧವೇ ಆದರೆ ಶರೀರಕ್ಕೆ ಬಲ ಸಾಲದು. ಪರೀಕ್ಷೆಗಳು ಇರುತ್ತವೆ. ಪರೀಕ್ಷೆಗಳು ನಾವು ಜಯಿಸಬೇಕು. ಸಮರ್ಪಣೆ ಜೀವಿತ ನಮಗೆ ಬೇಕು. ದೇವರ ಕೊಟ್ಟ ಕೆಲಸ ನಾವು ಮಾಡಬೇಕು. ಶತ್ರುವಿನ ಪಾದಕ್ಕೆ ಬರ್ತಾನೆ ಅಂತ ಹೇಳಿದ್ದಾನೆ. ನಾವು ಯುದ್ಧ ಹೇಗೆ ಮಾಡಬೇಕು? ನಾವು ಹೋರಾಡುತ್ತಿರುವುದು 6ನೇ ಅಧ್ಯಾಯ 10ನೇ ವಚನ ಒಂದು ಸರಿ ನಾವು ಓದ್ಕೊಳ್ಳೋಣ. ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. ಎಫೆಸದವರ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ ನೋಡಿದರೆ ಒಂದು ಮಾತು, ಅದರ ಮಾತಲ್ಲಿ ಬಹಳ ಆಳವಾದ ಅರ್ಥವಿದೆ. ಮಕ್ಕಳೇ, ನೀವು ಕರ್ತನಲ್ಲಿರುವ ತಕ್ಕ ಹಾಗೆ ನಿಮ್ಮ ತಂದೆ ತಾಯರನ್ನ ಮಾತು ಕೇಳಿ. 10ನೇ ವಚನ. ಕಡೆ ಮಾತು ಏನೆಂದರೆ, 1ನೇ ವಚನ ನೋಡಿದ್ದೀನಿ. 6ನೇ ಅಧ್ಯಾಯ 10ನೇ ವಚನ. ಕಡೆ ಮಾತು ಏನೆಂದರೆ, ನೀವು ಕರ್ತನನ್ನು ಆತನ ಅಧಿಕವಾದ ಶಕ್ತಿಯನ್ನು ಆಶ್ರಯಿಸಿರಿ, ಕಂಡವರೆಗೂ ಬಲಗೊಳ್ಳಿರಿ, ಸೈತಾನನ ತಂತ್ರೋಪದೇಶಗಳನ್ನು ಎದುರಿಸುವುದಕ್ಕೆ ಶಕ್ತರಾಗುವುದಕ್ಕೆ ದೇವರು ದಯಪಾಲಿಸಿದ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಸರ್ವ ಆಯುಧಗಳನ್ನು ಧರಿಸಿಕೊಂಡು ಯುದ್ಧ ಮಾಡಬೇಕಂತೆ. ಸತ್ಯವೆಂಬ ನಡಿಕಟ್ಟನ್ನು, ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳ್ರಿ. ಸಮಾಧಾನ ವಿಷಯವಾದ ಸುವಾರ್ತೆಯನ್ನು ತಿಳಿಸುವರಲ್ಲಿ ಸಿದ್ಧವಾಗಿರಬೇಕೆಂದು ಕೆರೆಗಳನ್ನು ಮೆಟ್ಟೆಗಳನ್ನು ನೀವು ಧರಿಸಿಕೊಳ್ಳಿ ನಿಲ್ಲಿರಿ. ನಂಬಿಕೆ ಎಂಬ ಗುರಿರಾಣವನ್ನು ಹಿಡ್ಕೊಳ್ರಿ. ಕೆಡುಕಿನ ಅಗ್ನಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತವಾಗಿರ್ರಿ. ರಕ್ಷಣೆ ಎಂಬ ಶಿರಸ್ಥಾನವನ್ನು ಇಟ್ಟುಕೊಳ್ಳಿರಿ. ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಕತ್ತಿ ಎಂಬ ಹಿಡಿಯಿರಿ. ಹೀಗೆ ಇದ್ದಾಗ
ಆತ್ಮಸಿದ್ಧವೇ ಶರೀರಕ್ಕೆ ಬಲ ಸಾಲದು ಅಂತಂದು ಯಾರಿಗೆ ಹೇಳ್ತಾ ಇದ್ದಾನೆ ಏಸಪ್ಪ? ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಶಿಷ್ಯರು ನಿದ್ದೆ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾವು ಅಪೊಸ್ತಲರ ಕೃತ್ಯಗಳು 28ನೇ ಅಧ್ಯಾಯ ನಾವು ಓದಿದ್ರೆ ಇವರು ಕೇಳ್ತಾರಂತೆ, ನಂಬೋದಿಲ್ಲಂತೆ. ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟು ಬಿಡ್ತಾರೆ. ಈ ಬಾಯಿಂದ ಮಾತಾಡಿ ಇಲ್ಲೇ ಬಿಟ್ಟು ಬಿಡ್ತಾರೆ. ಯಾಕೆಂದ್ರೆ ಯೆಶಾಯ ಭಕ್ತನು ಹೇಳಿದ್ದಾನೆ. ಏನು ಹೇಳಿದ್ದಾನೆ ನೋಡೋಣ. ಅಪೊಸ್ತಲರ ಕೃತ್ಯಗಳು 28ನೇ ಅಧ್ಯಾಯ 26ನೇ ವಚನ ನಾವು ಒಂದು ಸಲ ಧ್ಯಾನ ಮಾಡೋಣ. ಅಪೊಸ್ತಲರ ಕೃತ್ಯಗಳು 28ನೇ ಅಧ್ಯಾಯ ಅಂದ್ರೆ 26ನೇ ವಚನ ಓದಿಕೊಳ್ಳೋಣ. ನಾನು ಈ ಜನರ ಬಳಿಗೆ ಹೋಗಿ ಅವರಿಗೆ ಕಿವಿ ಇದ್ದು ಕೇಳುವುದಿಲ್ಲ, ಕಣ್ಣಿದ್ದು ನೋಡುವುದಿಲ್ಲ, ಕಾಣುವುದೇ ಇಲ್ಲ ಎಂಬು ಹೇಳುತ್ತಾರೆ. ಯಾವುದಾದರೆ ಈ ಜನರ ಹೃದಯ ಕೊಬ್ಬಿತು, ಇವರ ಕಿವಿ ಮಂದವಾಯಿದುವು, ಇವರು ಕಣ್ಣು ಮುಚ್ಚಿಕೊಂಡಿದ್ದಾವೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೊಂದಬಾರದೆಂದು ಮಾಡಿಕೊಂಡರು. ನೋಡ್ರಿ, ಎಷ್ಟು ಕಿವಿ ಇದ್ರೂ ಕೇಳೋದಿಲ್ಲಂತೆ, ಕಣ್ಣಿದ್ರೂ ನೋಡೋದಿಲ್ಲಂತೆ, ಕಣ್ಣಿದ್ರೂ ಕಾಣುವುದಿಲ್ಲಂತೆ, ಕಿವಿಯಿಂದ ಕೇಳಿ ಹೃದಯದಿಂದ ತಿಳಿದುಕೊಂಡು ನನ್ನ ಕಡೆಗೆ ತಿರುಗಿಕೊಂಡು ಸ್ವಸ್ಥತೆಯನ್ನು ಹೊಂದಬಾರದೆಂದು ಅವಾಗೆ ಬಿಟ್ಬಿಡ್ತಾರೆ, ಅವಾಗೆ ಮರ್ತೋಗ್ಬಿಡ್ತಾರೆ. ಅವಾಗೆ ಏಕೆ ರೂಪಾಂತರ ಹೇಗೆ ಬರುತ್ತೆ, ಸಮರ್ಪಣೆ ಜೀವಿತ ಹೇಗೆ ಬರುತ್ತೆ, ಸಜೀವಯಾಗಿ. ರೋಮ ಬರೆದ ಪತ್ರಿಕೆ 12ನೇ ಅಧ್ಯಾಯ ನೋಡಿದ್ರೆ ಸಜೀವವಾಗಿ ನಾವು ಪರಿಶುದ್ಧರಾಗಿ ಸಜೀವರಾಗಿರ್ಬೇಕಂತ ಒಂದು ಸಲ ನೋಡೋಣ. ರೋಮ ಬರೆದ ಪತ್ರಿಕೆ 12ನೇ ಅಧ್ಯಾಯ ನೋಡಿದ್ರೆ, ರೋಮ ಬರೆದ ಪತ್ರಿಕೆ 12ನೇ ಅಧ್ಯಾಯ ನೋಡೋಣ. 12ನೇ ಅಧ್ಯಾಯ ನೋಡಿದ್ರೆ, ಆದುದರಿಂದ ದೇವರ ಕನಿಕರ ನಮ್ಮನ್ನು ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದು, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚಿಸಿಕೊಳ್ಳ್ರಿ, ಇರುವ ಸಜೀವ ಯಜ್ಞವನ್ನು ಅರ್ಪಿಸಿರಿ, ಇದೇ ನಿಮಗೆ ವಿವೇಕ ಪೂರ್ವಕವಾದ ಆರಾಧನೆ. ಸಜೀವ ಯಾಗವಾಗಿ ಅರ್ಪಿಸಿಕೊಳ್ಳಿರಿ. ಪರೀಕ್ಷೆ ಬರ್ತವೆ, ಯುದ್ಧ ಮಾಡಬೇಕು. ಕಣ್ಣಿಗೆ ಕಾಣದವರಿಂದ ಹೇಗೆ ಯುದ್ಧ ಮಾಡಬೇಕು? ಕಣ್ಣಿಗೆ ಕಾಣೋರದ್ದನ್ನು ಯುದ್ಧ ಮಾಡ್ಬೋದು, ಆದರೆ ಸರ್ವಾಂಗ ಕವಚ ಬರ್ತದೆ. ಮಿಕಾಯೇಲ ನನ್ನ ಸಹಾಯ ಕೇಳಬೇಕು, ಗಬ್ರಿಯೇಲ್ ನನ್ನ ಸಹಾಯ ಕೇಳಬೇಕು. ಸೇನರು, ಸಾವಿರಾರು ಯುದ್ಧ ಪಕ್ಷಿಗಳು, ಯುದ್ಧ ಬೆಂಕಿಯಿಂದ ಯುದ್ಧ ಕಟ್ಟು ಅಪವಿತ್ರ ಆತ್ಮಗಳನ್ನು ಸಾಯಿಸ್ಬಿಡ್ತಾರೆ, ಓಡಿ ಹೋಗ್ಬಿಡ್ತಾರೆ ಅವರು. ಯುದ್ಧ ಮಾಡಬೇಕು. ಯುದ್ಧ ಮಾಡಿದ್ರೇನೆ ನಾವು ಗೆಲ್ತೀವಿ, ಯುದ್ಧ ಮಾಡಿದ್ರೆ ನಾವು ಜಯಿಸಬೇಕು. ಅದಕ್ಕೆ ಆತ್ಮಸಿದ್ಧವೇ ಕಾನಿ ಶರೀರವು ಬಲಹೀನತೆಯಲ್ಲೂ ಹೇಳ್ತಾ ಇದ್ದಾರೆ. ಆತ್ಮಸಿದ್ಧವೇ ಆದ್ರೆ ಶರೀರ ಬಲಹೀನ ಆಗ್ಬಿಟ್ರೆ, ಈಗ ಸೆಲ್ ಫೋನ್ಗೆ ಸಿಮ್ ಆಕ್ಟಿವೇಶನ್ ಇದೆ, ಆ ಫೋನ್ ಇಲ್ಲಂದ್ರೆ ಈಗ ನೀವು ಅರ್ಥ ಆಗುತ್ತೆ. ಯಾಕೆ ಅಂದ್ರೆ ಆತ್ಮಸಿದ್ಧವೇ ಅಂದ್ರೆ ಆತ್ಮ ಸಿದ್ಧವಾಗಿದೆ, ಆದ್ರೆ ಶರೀರವು ಫೋನ್ ಇಲ್ಲ, ಫೋನ್ ಹತ್ರ ಬಲ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ. ನೀನು ಸಪೋರ್ಟ್ ಮಾಡೋದಿದ್ರೆ ಯೂಟ್ಯೂಬ್ ಬರಲ್ಲ, ಸಪೋರ್ಟ್ ಮಾಡಲಿದ್ರೆ ಫೇಸ್ಬುಕ್ ಬರಲ್ಲ, ಸಪೋರ್ಟ್ ಮಾಡಲಿದ್ರೆ ಅದು ಡಬ್ಬ ಫೋನ್ ಆಗುತ್ತೆ. ಅದು ಏನು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಸಣ್ಣ ಫೋನ್ ಅಂತಾರೆ. ಅದಕ್ಕೆ ಅವು ಸಪೋರ್ಟ್ ಮಾಡಲ್ಲ. ಯಾಕೆಂದ್ರೆ ಅದು ಸಿಮ್ ಆದ್ರೆ ಆತ್ಮಸಿದ್ಧವೇ ಶರೀರಕ್ಕೆ ಬಲ ಸಾಲದು. ಯುದ್ಧ ಮಾಡಿ ಕಣ್ಣಿಗೆ ಕಾಣದ ಹೆಂಗೆ ಯುದ್ಧ ಮಾಡ್ಬೇಕು? ಸರ್ವಾಂಗ ಕವಚ ಧರಿಸ್ಕೋಬೇಕು. ವಜ್ರವಂತ ಕವಚ, ವಾಕ್ಯವೆಂಬ ಕತ್ತಿ, ನಂಬಿಕೆ ಎಂಬ ಗುರುರಾಣಿ, ನಡಿಕಟ್ಟು, ಸತ್ಯವೆಂಬ ನಡಿಕಟ್ಟು ಕಟ್ಕೊಂಡು ಯುದ್ಧ ಮಾಡಿದ್ರೆ ಆತ್ಮಸಿದ್ಧವೇ ಶರೀರಕ್ಕೆ ಬಲ ಸಾಲದು ಅಂತಂದು ಬಹು ನಿದ್ರೆಯಿಂದ ಇದ್ದಾರೆ. ಹಾಗೆ ದೇವರು ನಮ್ಮನ್ನು ಎಚ್ಚರವಾಗಿ ಯುದ್ಧ ಮಾಡೋರಾಗಿ ಜಯಿಸಿರಿ ಅಂತಂದು ಹೇಳ್ತಾ ಇದ್ದಾರೆ. ನಾವು ಜಯಿಸಿದ್ರೆ ಸಜೀವ ಯಾಗದಿಂದ
ನಾವು ಜಯಿಸಬೇಕು. ಇದೇ ಮೀಸಲಾದ ಆರಾಧನೆ ಅಂತೆ. ಸಜೀವ ಯಾಗದಿಂದ ನಾವು ಜಯಿಸಿದರೆ ದೇವರ ಕೃಪೆ ನಮಗೆ ಸಿಗುತ್ತೆ. ಮಿಖಾಯೇಲನು ಯುದ್ಧ ಮಾಡ್ತಾನೆ, ಅವರ ಸೇನೆಗಳು ಯುದ್ಧ ಮಾಡ್ತಾರೆ. ಗಬ್ರಿಯೇಲ್ ಯುದ್ಧ ಮಾಡ್ತಾನೆ, ಅವರ ಸೇನೆಗಳು ಯುದ್ಧ ಮಾಡ್ತಾರೆ. ನಾವು ಬೇಡಿಕೊಳ್ಬೇಕು, ಎಚ್ಚರವಾಗಿರ್ಬೇಕು. ಆತ್ಮಸಿದ್ಧವೇ ಶರೀರಕ್ಕೆ ಬಲ ಸಾಲು. ಶೋಧನೆಯಲ್ಲಿ ನೀವು ಒಳಗಾಗಬಾಡ್ರಿ, ಎಚ್ಚರವಾಗಿರ್ರಿ, ಪ್ರಾರ್ಥನೆ ಮಾಡ್ರಿ, ಜಯವು ಜಯಿಸ್ರಿ. ದೇವರು ನಂಬಿಕೆ ಎಂಬ ಗುರುರಾಣಿಯನ್ನು ಇಟ್ಕೊಳ್ರಿ. ನಂಬಿಕೆಯಿಂದ ಗುರುರಾಣಿಯಿಂದ ನೀವು ಜಯಿಸ್ರಿ. ಆ ಕತ್ತಿಯಿಂದ ಆತ್ಮ ಖಡ್ಗವನ್ನು ಹಿಡಿದುಕೊಂಡು ಜಯಿಸ್ರಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ವಿಶ್ವಾಸದ ಪರಿಮಾಣಗಳು. ತಂದೆಯಪ್ಪ, ನಿಮಗೆ ಸ್ತೋತ್ರ ಅಪ್ಪ. 3 ಸಲ ಹೋಗಿ ಪ್ರಾರ್ಥನೆ ಮಾಡಿ ಯುದ್ಧವನ್ನು ಜಯಿಸಿ ತಂದೆ. ಶಿಷ್ಯರಿಗೆ ಯುದ್ಧವನ್ನು ಹೇಗೆ ಮಾಡಬೇಕು ಅಂತಂದು, ಹೇಗೆ ಜಯಿಸಬೇಕು ಅಪ್ಪ, ಹೇಗೆ ವಿಶ್ವಾಸದ ಪರಿಮಾಣಗಳು ಹೇಗಿರ್ತವೆ ಅಂತಂದು ಕಲಿಸ್ಕೊಟ್ಟಿದ್ಯಪ್ಪ. ಅಪ್ಪ, ನಂಬಿಕೆಯಿಂದ ಗುರುರಾಣಿಯಿಂದ ಜಯಿಸಬೇಕು. ಆತ್ಮಸಿದ್ಧವೇ ಆದರೆ ಶರೀರಕ್ಕೆ ಬಲ ಸಾಲದು ಅಂತಂದು ಹೇಳ್ತಾರೆ. ಸಜೀವ ಯಾಗದಿಂದ ಅಪ್ಪ ನಿಮಗೆ ನಾವು ಸಮರ್ಪಣೆ ಜೀವಿತ ಜಯಿಸಬೇಕು. ಯುದ್ಧ ಜಯಿಸಬೇಕು. ಅಪವಾದಿ ಶಕ್ತಿಗಳಿಂದ ಜಯಿಸಬೇಕು. ದುರಾತ್ಮ ಶಕ್ತಿಗಳಿಂದ ಜಯಿಸಬೇಕು. ಅಪವಿತ್ರಾತ್ಮ ಶಕ್ತಿಗಳಿಂದ ಜಯಿಸಬೇಕು. ಗಬ್ರಿಯೇಲನೇ ಬೇಕಪ್ಪ. ಅಪ್ಪ, ನಮಗೆ ಮಿಖಾಯೇಲನೇ ಬೇಕಪ್ಪ. ಸೇನೆಗಳು ಬೇಕಪ್ಪ. ಯುದ್ಧ ಮಾಡ್ತಾ ಇದ್ದೇವಪ್ಪ, ಜಯಿಸಬೇಕಪ್ಪ. ನಾವು ಜಯಿಸಿದರೆ ದೇವರು ಕೃಪೆ ಕೊಡ್ತಾರೆ. ದೇವರು ಕೃಪೆ ಒಂದೊಂದು ರಾಷ್ಟ್ರದಲ್ಲಿ ಮಾರ್ಪಡಿಸುವುದಕ್ಕೆ ಕೃಪೆ ಕೊಡ್ತಾ ಇದ್ದಾನೆ. ನಿಮಗೆ ಸ್ತೋತ್ರ, ಸ್ತುತಿ, ಮಹಿಮೆ, ಘನತ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದಾನೆ.